ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿಯಾ ತಸ್ವಿ ವ್ಲಾಗ್. ಇವತ್ತಿನ ಸ್ಪೆಷಲ್ ಬಂದು ಆರೋಗ್ಯಕರವಾಗಿರೋ ರುಚಿಯಾಗಿರೋ ನುಗ್ಗೆ ಸೊಪ್ಪಿನ ಚಟ್ನಿ ಪೌಡರ್. ಇಲ್ಲಿ ನಾನು 4-5 ಕಡ್ಡಿ ಕರಿಬೇವು, 7-8 ಒಣಮೆಣ್ಸಿನ್ಕಾಯಿ, 1 ಇಂಚಷ್ಟು ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ ಹುಳಿಗೆ, 1 ಜಾಮೂನ್ ಕಪ್ ಬೌಲಲ್ಲಿ ಆಗೋಷ್ಟು 1 ಪ್ಲೇಟ್ ನಾನು ಹಸಿ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇಲ್ಲಿ ಹಾಗೆ ಚಟ್ನಿ ಪೌಡರ್ಗೆ ಜೀರಿಗೆ, ಕಡಲೆಪಪ್ಪು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ತೊಗೊಂಡಿದ್ದೀನಿ. ಜೊತೆಗೆ ಉಪ್ಪು ಮತ್ತು ಇಂಗನ್ನ ಕೂಡ ತೊಗೊಂಡಿದ್ದೀನಿ. ಎಲ್ಲ ಡ್ರೈ ಐಟಮ್ಸೇ. ಸೊಪ್ಪನ್ನು ಬೇಕಾದರೆ ನೀವು ಒಣಗಿಸ್ಕೊಂಡು ಆಮೇಲೂ ಹಾಕ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಬಿಸಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಫಸ್ಟು ಪ್ಯಾನ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಜೊತೆಗೆ 3 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡಬೇಕು ಅದನ್ನು ನೋಡಿ ಹಾಕ್ಕೊಳ್ಳಿ. ನಾನು ಒಂದು ಚಿಕ್ಕ ಡಬ್ಬಿಯಷ್ಟು ಮಾಡ್ಕೊತಾ ಇದ್ದೀನಿ. ಅಂದರೆ ಒಬ್ಬರಿಗೆ ಅಂತ ಅಂದರೆ ಸುಮಾರು 1 ಮಂತ್ ಯೂಸ್ ಮಾಡ್ಬೋದು, ಅಷ್ಟಾಗತ್ತೆ. ಇಷ್ಟೇ ಕ್ವಾಂಟಿಟಿಗೆ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ. ನಾನು ಇದೆರಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇದೆಲ್ಲ ಸ್ವಲ್ಪ ಗಟ್ಟಿ ಐಟಮ್ಸ್ ಆಗಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ 1-2 ಮಿನಿಟ್ಸು. ಇದಾಗಿದ ತಕ್ಷಣ ಇಲ್ಲಿ ನಾನು ಕಡಲೆಪಪ್ಪು ಹಾಕ್ತಾಯಿದ್ದೀನಿ. 4 ಸ್ಪೂನ್ ಹಾಕ್ಕೊತೀನಿ. ಇದನ್ನು ನಾನು 4 ಟೇಬಲ್ ಸ್ಪೂನ್, ನಾನು ಸ್ಮಾಲ್ ಸ್ಪೂನ್ ಆಗಿರೋದ್ರಿಂದ ಎಲ್ಲ 4 ಹಾಕ್ಕೊತಾ ಇದ್ದೀನಿ. ದೊಡ್ಡ ಸ್ಪೂನ್ ಆದರೆ 2 ಸ್ಪೂನ್ಸ್ ಸಾಕು. ಹೀಗೆ ಚೆನ್ನಾಗೆಲ್ಲ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಚೆನ್ನಾಗಿ ರೋಸ್ಟ್ ಆದರೆ ಸಾಕು. ನಾನಿಲ್ಲಿ ನೆಕ್ಸ್ಟು ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರಿಬೇವನು ಕೂಡ 1-2 ಸಲ ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಮಾಡಿಕೊಂಡೆ ಪ್ಯಾನಲ್ಲೇ. ನೆಕ್ಸ್ಟು ಕರಿಬೇವು ಆಗಿದ ತಕ್ಷಣ ನಾನಿಲ್ಲಿ ಕರಿಬೇವು ಹಸಿ ಇರೋದ್ರಿಂದ ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಕರಿಬೇವು ಆಗಿದ ತಕ್ಷಣ 8 ಮೆಣಸಿನ್ಕಾಯಿ ಏನಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಮುರಿದಾದರೂ ಹಾಕ್ಕೋಬೋದು, ಹಾಗೇನಾದರೂ ಹಾಕ್ಕೋಬೋದು. ಜೊತೆಗೆ ನಾನು ಆವಾಗಲೇ ಬೆಳ್ಳುಳ್ಳಿ ತೋರ್ಸೋದು ಸ್ಕಿಪ್ ಮಾಡಿದೆ. ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, 1 ಬೆಳ್ಳುಳ್ಳಿನ. ನೆಕ್ಸ್ಟ್ ಇಲ್ಲಿ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಕಾಳೆಲ್ಲ ಚೆನ್ನಾಗಿ ಟರ್ನ್ ಆಗಿದೆ. ಸೊ ಎಲ್ಲ ಇವಾಗ ಒಂದೇ ಸಮದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಸಿಯೋವರೆಗೂ ಮತ್ತು ಕರಿಬೇವೆಲ್ಲ ಚೆನ್ನಾಗಿ ಒಣಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ದಿನ ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ನಾನು ಜೊತೆಗೆ ಹಿಂಗೆ ಹಾಕ್ಕೊತಾ ಇದ್ದೀನಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮತ್ತೆ 1-2 to 5 ಮಿನಿಟ್ಸ್ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಲರೆಲ್ಲ ಹೇಗೆ ಚೇಂಜ್ ಆಗ್ತಾಯಿದೆ, ಚಿಲ್ಲಿದಾಗಿರ್ಬೋದು ಅಥವಾ ಕಾಳುಗಳ್ದಾಗಿರ್ಬೋದು. ಇಷ್ಟು ರೋಸ್ಟ್ ಆದಮೇಲೆ ನಾನು ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಇದೇ ಪ್ಯಾನು ಹಾಗೆ ಬಿಸಿ ಇದೆ ಅಲ್ವಾ, ಅದಕ್ಕೆ ನಾನು ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ ಒಣಗಿಸ್ಕೊಂಡು ನೀವು ಡೈರೆಕ್ಟಾಗಾದರೂ ಗ್ರೈಂಡ್ ಮಾಡ್ಕೋಬೋದು. ನಾನಿಲ್ಲಿ ಒಣಗಿಸ್ಲಿಲ್ಲ, ಸೊ ಅದಕ್ಕೆ ಬಿಸಿ ಮಾಡ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪನ್ನು. ಈ ಥರ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡ್ತಾ ಅದು ಸ್ವಲ್ಪನೇ ಆಗುತ್ತೆ ಕ್ವಾಂಟಿಟಿ. ಇದರಲ್ಲಿ ತುಂಬ ಐರನ್ ಕಂಟೆಂಟ್ ಇದೆ, ತುಂಬ ವಿಟಮಿನ್ಸ್ ಇದೆ, ತುಂಬ ಯೂಸ್ಫುಲ್ ಮತ್ತು ಹೆಲ್ತಿ ಆಗಿರುತ್ತೆ. ಬಿಸಿ ಅನ್ನೋದ್ರ ಜೊತೆ ತುಪ್ಪಕ್ಕೆ ಮತ್ತು ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಅಷ್ಟು ರೋಸ್ಟ್ ಆದಮೇಲೆ ಇಲ್ಲಿ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ನೀವು 1 ಮಂತ್ವರೆಗೂ ಸ್ಟೋರ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ಇದನ್ನು ಫುಲ್ಲು ನುಣ್ಣಗೆ ಮಾಡ್ಕೊತಾ ಇಲ್ಲ, ತರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಗ್ರೈಂಡ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಹೆಲ್ತಿ ಕೂಡ. ಮಕ್ಳಿಗೂ ಅಷ್ಟೇ, ಇದು ಕಣ್ಣಿನ ಆರೋಗ್ಯಕ್ಕೆ ಮತ್ತು ಕೂದಲ ಆರೋಗ್ಯಕ್ಕೆ ಮತ್ತು ಡಯಾಬಿಟಿಸ್ ಪೇಷಂಟ್ಗಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿಂದರೆ ಕಹಿ ಬರುತ್ತೆ ಅನ್ನೋರು ಈ ಥರ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ಬೋದು. ಎಷ್ಟು ಉಪ್ಪು ಖಾರ ಎಲ್ಲ ಸೂಪರಾಗಿತ್ತು. ಒಂದು ಸಲ ನೀವೇ ಟ್ರೈ ಮಾಡಿ, ಮತ್ತೆ ನೀವೇ ಮಾಡ್ತೀರಾ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆ ಇದೇ ಥರ ಹೆಲ್ತಿ ರೆಸಿಪಿ ಬೇಕಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೋಲ್ ವಿಡಿಯೋ ಪಾಪು ನನ್ನ ಜೊತೆನೇ ಇದ್ಲು. ಆ ವಾಯ್ಸ್ ಏನಾದರೂ ಇದ್ದರೆ ಅಡ್ಜಸ್ಟ್ ಮಾಡ್ಕೊ.